ಅವರ ಮಕ್ಕಳು ಸಹ ಭೂತಾಯ ಸೇವೆ ಮಾಡಲಿ ಅಂತ. ರೈತರು ಭೂಮಿಯನ್ನು ಕೃಷಿ ಮಾಡಿ ಬೆಳೆಗಳನ್ನು ಬೆಳೆಸುತ್ತಾರೆ. ಸೈನಿಕರು ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ದೇಶವನ್ನು ರಕ್ಷಿಸುವರು. ಈ ವಿಚಾರ ನಾಗರಿಕರ ಯಶಸ್ವಿ ಜೀವನಕ್ಕೆ ಸಹಾಯ ಮಾಡುವಲ್ಲಿ ಅವರ ಶ್ರೇಷ್ಠತನ ಮನಮುಟ್ಟುವಂತೆ ಹೇಳುತ್ತಿದ್ದರಂತೆ. ರೈತರು ದೇಶದ ಬೆನ್ನೆಲ್ಲವಾದರೆ ಸೈನಿಕರು ದೇಶದ ರಕ್ಷಕರು. ಇವರನ್ನು ನಾವು ತುಂಬಾ ಗೌರವದಿಂದ ಕಾಣಬೇಕೆಂದು ತಿಳಿಸುತ್ತಿದ್ದರಂತೆ. ಇಂದು ವಸ್ತುಗಳು, ಆಹಾರ ಪದಾರ್ಥಗಳು, ಕಾರ್ಟೂನ್ ಪಾತ್ರಗಳ ಬಗ್ಗೆ ಅನೇಕ ಕಟ್ಟುಕಥೆಗಳಿವೆ. ಹೌದಾ? ಹೌದಪ್ಪ, ಹೌದು. ಆದರೆ ರೈತರು ಹಾಗೂ ಸೈನಿಕರಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ನೈಜ ಕಥೆಗಳೇ ಇವೆ. ರೈತರು ಹಾಗೂ ಸೈನಿಕರಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಹೇಳಿ ಅವರಿಗೆ ಗೌರವ ನೀಡುವ ಸಲುವಾಗಿ ವಿಶ್ವವಿದ್ಯಾಪೀಠ ಶಾಲೆಯ ಮಕ್ಕಳಾದ ನಾವು ನಿಮ್ಮ ಮುಂದೆ ಹರಿಕತೆ ರೂಪದಲ್ಲಿ ಹೆಮ್ಮೆಯಿಂದ ಹೇಳುತ್ತಿದ್ದೇವೆ. ನೆರೆಯ ಪುರದೊಳಗೆ ಹಿರಿಯವನ ನರಸಿಂಹ, ನೆರೆಯ ಪುರದೊಳಗೆ ಹಿರಿಯವನ ನರಸಿಂಹ, ರೈತನ ಚರಿತೆಯ ಪಾಡೆ, ರೈತನ ಚರಿತೆಯ ಪಾಡೆ, ಲೋಕಕ್ಕೆ ಅನ್ನವ ನೀಡುವ ರೈತನ, ಲೋಕಕ್ಕೆ ಅನ್ನವ ನೀಡುವ ರೈತನ ಚರಿತೆಯನ ಪೇಳೆ, ಚರಿತೆಯನ ಪೇಳೆ. ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ, ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ. ಕುಣಿಗಲ್ಲನ್ನ ಊರಿನಲ್ಲಿ ಒಬ್ಬ ರೈತ ದೊಡ್ಡ ಜೋಳದ ಹೊಳಗಳನ್ನು ಹೊಂದಿದ್ದರಂತೆ. ನೆರೆಹೊರಲ್ಲಿ ಅವನು ಅತ್ಯುತ್ತಮವಾದ ಜೋಳವನ್ನು ಬೆಳೆದನು. ಪ್ರತಿ ವರ್ಷ ಅವನ ರಾಜ್ಯ ಮೇಳದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿದ್ದರಂತೆ. ಬೇಸಿಗೆಯ ಕೊನೆಯಲ್ಲಿ ಎಲ್ಲರೂ ಅವನ ರುಚಿಕರವಾದ ಜೋಳವನ್ನು ತಿನ್ನಲು ತೋಟಕ್ಕೆ ಹೋಗುತ್ತಿದ್ದರಂತೆ. ಒಂದು ದಿನ ಸುದ್ದಿವರ್ದಿಗಾರನೊಬ್ಬ ರೈತನನ್ನು ಭೇಟಿ ಮಾಡಿ ಅವರ ಯಶಸ್ಸಿನ ರಹಸ್ಯಗಳನ್ನು ತಿಳಿದುಕೊಳ್ಳಕ್ಕೆ ಹೋದರಂತೆ. ಸಂದರ್ಶನದ ಹಿಂದಿನ ದಿನಗಳ ವರದಿಗಾರನ ಅಧ್ಯಯನದ ಪ್ರಕಾರ ರೈತ ಯಾವಾಗಲೂ ತನ್ನ ಅತ್ಯುತ್ತಮ ಇಳುವರಿ ನೀಡುವ ಬೀಜಗಳನ್ನು ಹತ್ತಿರದ ಹೊಲಗಳೊಂದಿಗೆ ಹಂಚಿಕೊಳ್ಳುತ್ತಿದ್ದರಂತೆ. ಸಂದರ್ಶನ ಸಮಯ ಬಂದಾಗ ವರದಿಗಾರ ತನಗಾಗಿ ಪ್ರಬಲ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದರಂತೆ. ಸರ್, ನಿಮ್ಮ ನೆರೆಹೊರೆಯವರು ನಿಮ್ಮ ವಿರುದ್ಧ ಇಳಿಯುತ್ತಾರೆಂದು ತಿಳಿದುಕೊಂಡು ಏಕೆ ನಿಮ್ಮ ಉತ್ತಮವಾದ ಬೀಜಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತೀರಿ ಎಂದು ಕೇಳಿದ್ದನಂತೆ. ಇದು ನಿಮಗೆ ಗೆಲ್ಲುವುದು ಹೆಚ್ಚು ಕಷ್ಟಕರವಾಗುವುದಿಲ್ಲವೇ ಎಂದನಂತೆ. ಆಗ ರೈತ ಅವರಿಗೆ ಉತ್ತರ ನೀಡುವ ಮೊದಲು ತಲೆ ಎತ್ತಿ ದೀರ್ಘವಾಗಿ ಉಸಿರು ಬಿಟ್ಟ. ಮತ್ತೆ ಹೇಳಿದ್ರು, ಋತುವಿನಲ್ಲಿ ಹೊಲಗಳ ಮೇಲೆ ಬಲವಾದ ಗಾಳಿ ಬೀಸಿದಾಗ ಮಾಗಿದ ಜೋಳ ಪರಾಗ ಹೊಲದಿಂದ ಹೊಲಕ್ಕೆ ಸುತ್ತುತ್ತದೆ ಎಂದು ರೈತ ವಿವರಿಸಿದರು. ಮತ್ತೆ ಹೇಳಿದ್ರು, ನೆನಪಿಡಬೇಕಾದ ಪ್ರಮುಖ ವಿಷಯ ಏನಪ್ಪಾ ಎಂದರೆ, ನನ್ನ ನೆರೆಹೊರೆಯವರು ಕಡಿಮೆ ಗುಣಮಟ್ಟದ ಜೋಳವನ್ನು ಬೆಳೆದರೆ ಅಡ್ಡ ಪರಾಗ ಸ್ಪರ್ಶವು ಅಂತಿಮವಾಗಿ ನನ್ನ ಸ್ವಂತ ಜೋಳದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಪರಿಣಾಮವಾಗಿ ನಾನು ಅದ್ಭುತವಾದ ಜೋಳವನ್ನು ಬೆಳೆಯಲು ಬಯಸಿದ್ದರೆ